ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡುತ್ತೆ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡುತ್ತೆ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡುತ್ತೆ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡುತ್ತೆ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡುತ್ತೆ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡುತ್ತೆ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡುತ್ತೆ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡುತ್ತೆ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡುತ್ತೆ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡುತ್ತೆ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡುತ್ತೆ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ
ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ದಾಯ. ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡಿ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ದಾಯಾದಿ ಕಲ. ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡಿ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ದಾಯಾದಿ ಕಲ. ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡಿ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ದಾಯ. ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡಿ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ದಾಯಾದಿ ಕಲ. ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡಿ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ದಾಯಾದಿ ಕಲ. ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡಿ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ದಾಯ. ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡಿ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ನಡೆದಿದೆ. ಭೀಕರ ದಾಯ. ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ನಡೆಯುವಂತ ಕಲಹ ಹೊಸದೇನಲ್ಲ. ಆದ್ರೆ ಈ ಕಲಹ ಅತಿರೇಕಕ್ಕೆ ಹೋಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂದ್ರೆ ಅರ್ಥ ಮಾಡಿ. ಅಂಥದ್ದೇ ಘಟನೆ ಆಗಿರೋದು ಪಂಜಾಬ್ನಲ್ಲಿ. ಅಣ್ಣ ತಮ್ಮನ ನಡುವಿನ ಗಲಾಟೆ ಆಸ್ತಿ ವಿಚಾರವಾಗಿ ತಮ್ಮನಿಂದ ಅಣ್ಣನ ಕುಟುಂಬವನ್ನ ಮುಗಿಸೋದಕ್ಕೆ